ಹಲೋ ನಮಸ್ತೆ, ಫಿಲ್ಮ್ ಎರಡು ರಾಕ್ಸ್ಗೆ ಸ್ವಾಗತ. ಅದೇ ರೀತಿಯಾಗಿ ನವಗ್ರಹ ಮೂವಿ ನಮ್ಮ ಡಿ ಬಾಸ್ ಅವರ ಮೂವಿಗೋಸ್ಕರ ಈ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ನವಗ್ರಹ ಈಗಾಗಲೇ ಒಂದು ರಿಲೀಸ್ ಆಗಿರುವಂಥ ಒಂದು ಮೂವಿಯಲ್ಲಿ ಮತ್ತೊಂದು ಸಲ ರಿಲೀಸ್ ಆಗಲಿಕ್ಕೆ ಹೊರಟಿದೆ ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತೇಳಿದ್ರೆ ಕೆಲವು ಥಿಯೇಟರ್ಗಳಲ್ಲಿ ಈಗಲೂ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಈ ಮೂವಿ ಹೌಸ್ಫುಲ್ ಹೋಗ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ಕಂಡು ಬರ್ತಾ ಇದೆ ಅಂತ ಹೇಳಕ್ಕೆ ಇಷ್ಟ. ಯಾಕಂತೇಳಿದ್ರೆ ಡಿ ಬಾಸ್ನವರ ಒಂದು ಇತ್ತೀಚೆಗೆ ಒಂದು ಜೈಲಿನಲ್ಲಿ ಒಂದು ಮೆಡಿಕಲ್ ಮೂಲಕ ಒಂದು ರಿಲೀಸ್ ಆಗಿ ಹೊರಗೆ ಬಂದಿದ್ದಾರೆ ಅಂತ ಹೇಳಕ್ಕೆ ಇಷ್ಟ. ಯಾಕೆಂದರೆ ಒಂದು ವಿಚಾರ ದೊಡ್ಡ ಮಟ್ಟಿನಲ್ಲಿ ಇವರಿಗೆ ಒಂದು ಮೂಡುವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೂ ಕೂಡ ಒಂದು ಇವರ ಫ್ಯಾನ್ಸ್ನವರ ಮೂಲಕ ಒಂದು ಇನ್ನೂ ಕೂಡ ಒಂದು ಫ್ಯಾನ್ಸ್ ಕ್ರೇಜ್ ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟಿನಲ್ಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವ ಥರ ಒಂದು ಫ್ಯಾನ್ಸ್ ಕ್ರೇಜ್ ಇದೆ ಅಂತ ಹೇಳಿದ್ರೆ ನಮ್ಮ ಡಿ ಬಾಸ್ ಫ್ಯಾನ್ಸ್ನವರನ್ನು ನೋಡಿ ಕಲಿಬೇಕು ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು. ಆದರೆ ಖಂಡಿತವಾಗಿಯೂ ತಪ್ಪು ಮಾಡಿದವರನ್ನು ಯಾವತ್ತೂ ನಾವು ಸಪೋರ್ಟ್ ಮಾಡುವ ವಿಚಾರಕ್ಕೆ ಖಂಡಿತವಾಗಿಯೂ ಇಲ್ಲ. ಯಾಕಂತೇಳಿದ್ರೆ ನಮ್ಮ ದೇಶದ ಕಾನೂನಿಗೆ ಯಾವತ್ತೂ ನಾವು ಬೆಲೆ ಕೊಡಲೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ವಿಚಾರ ಇಷ್ಟೇ. ಖಂಡಿತವಾಗಿ ಯಾವುದೇ ಒಂದು ಮೂವಿ ಬಂದರೂ ಕೂಡ ನಮ್ಮ ಖಂಡಿತವಾಗಿಯೂ ಮತ್ತೊಂದು ಸಲ ರಿಲೀಸ್ ಆದರೂ ಕೂಡ ಸಿನಿ ಫ್ಯಾನ್ಸ್ನವರ ಪ್ರಕಾರವಾಗಿ ನಾವು ಖಂಡಿತವಾಗಿಯೂ ಸಪೋರ್ಟ್ ಮಾಡುವಂಥ ಒಂದು ಉದ್ದೇಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂದರೆ ಅದಕ್ಕೋಸ್ಕರ ಒಂದು ಕಾನೂನಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೂ ಕೂಡ ನವಗ್ರಹದ ಒಂದು ಮತ್ತೊಂದು ಸಲ ರಿಲೀಸ್ನ ಒಂದು ಬಗ್ಗೆ ವಿಡಿಯೋ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ನವಗ್ರಹ ಯಾಕಂತೇಳಿದ್ರೆ ಟೋಟಲ್ ಆಗಿ ಒಂದು ಯಾವ ರೀತಿಯಲ್ಲಿ ಒಂದು ಸಸ್ಪೆನ್ಸ್ ಮೂವಿ ಅಂತ ಹೇಳಿದ್ರೆ, ಯಾಕಂತೇಳಿದ್ರೆ ಒಂದು ರಥವನ್ನು ಕರೆಯುವಂಥ ಒಂದು ದೊಡ್ಡ ಮಟ್ಟಿನ ಒಂದು ಪ್ಲಾನ್ ಹಾಕಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂತೇಳಿದ್ರೆ ಯಾವ ರೀತಿಯಲ್ಲಿ ಒಂದು ಸಸ್ಪೆನ್ಸ್ ಆಗಿ, ಯಾಕಂತೇಳಿದ್ರೆ ಒಂದು ಯಾವುದೇ ಒಂದು ಮಿಸ್ಟೇಕ್ಸ್ ಇಲ್ಲದೆ ಅಷ್ಟು ಪ್ಲಾನ್ ಪ್ರಕಾರವಾಗಿ ಒಂದು ಕರೀಲಿಕ್ಕೆ ಹೊರಡ್ತಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂತೇಳಿದ್ರೆ ಆ ಒಂದು ಮೈಂಡ್ ರೂಲು, ಯಾಕಂತೇಳಿದ್ರೆ ಅಂಥ ಒಂದು ಸಂದರ್ಭದಲ್ಲಿ ಕೆಲವರನ್ನು ಇಲ್ಲಿ ಸಾಯಿಸ್ತಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. 9 ಜನರಿರುವಂಥ ಒಂದು ತಂಡ ಕೊನೆಗೆ ಎಷ್ಟು ಉಳಿತಾರೆ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಒಂದು ಕ್ಯೂರಿಯಾಸಿಟಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಈ ಮೂವಿ ಮತ್ತೊಂದು ಸಲ ಒಂದು ಸಿನಿ ಫ್ಯಾನ್ಸ್ನವರಿಗೋಸ್ಕರ ಒಂದು ರಿಲೀಸ್ ಆಗಲಿಕ್ಕೆ ಹೊರಟಿದೆ ಅಂತ ಹೇಳಿದ್ರೆ, ಯಾಕಂತೇಳಿದ್ರೆ ಡಿ ಬಾಸ್ನ ಒಂದು ಫ್ಯಾನ್ಸ್ನವರಿಗೆ ದೊಡ್ಡ ಮಟ್ಟಿನ ಒಂದು ಹಬ್ಬ ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತೇಳಿದ್ರೆ ಈಗ ಒಂದು ಅವರೇ ಇಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಯಾವ ರೀತಿಯಲ್ಲಿ ಇನ್ನೂ ಕೂಡ ಒಂದು ಡಿ ಬಾಸ್ನವರ ಮೂವಿ ರಿಲೀಸ್ ಮಾಡಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡಿರ್ಬೋದು ಅಂತ ಹೇಳಕ್ಕೆ ಇಷ್ಟ. ಅದೇ ರೀತಿಯಾಗಿ ಡಿ ಬಾಸ್ನ ಈ ಫ್ಯಾನ್ಸ್ನವರಾಗಿದ್ದರೆ ಖಂಡಿತವಾಗಿ, ಯಾಕಂತೇಳಿದ್ರೆ ಡೇವಿಲ್ ಕೂಡ ಇನ್ನು ಮುಂದಿನ ಆದಷ್ಟು ಬೇಗ ಒಂದು ಶೂಟಿಂಗ್ ಕಂಪ್ಲೀಟ್ ಆಗುವ ಒಂದು ಪ್ರಕ್ರಿಯೆಯಲ್ಲಿದೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ಒಂದು ನವಗ್ರಹ ಅಂತೂ ದೊಡ್ಡ ಮಟ್ಟಿನಲ್ಲಿ ಮೊದಲನೇದಾಗಿ ಒಂದು ಮತ್ತೊಂದು ಸಲ ರಿಲೀಸ್ ಆಗಿ ಒಂದು ಸದ್ದು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ. ಯಾಕಂತೇಳಿದ್ರೆ ಒಂದು ಈಗಲೂ ಕೂಡ ಒಂದು ಎಷ್ಟರ ಮಟ್ಟಿಗೆ ಒಂದು ಯಾಕಂದರೆ ತಪ್ಪು ಮಾಡದೇ ಇರಲಿ ಆಗಲೂ ಕೂಡ ಒಂದು ಕ್ರೇಜ್ ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ ನೀವು ಯಾವ ರೀತಿ ಒಂದು ಅಭಿಮಾನ ಅಂತ ಹೇಳಿದ್ರೆ, ಯಾಕಂತೇಳಿದ್ರೆ ಅಭಿಮಾನಿಗಳು ಯಾಕಂತಂದರೆ ತಪ್ಪು ಮಾಡಿದ್ರು ಇಲ್ಲವೋ ಅನ್ನೋ ಗೊತ್ತಿಲ್ಲ. ಆದರೂ ಕೂಡ ಒಂದು ಅಭಿಮಾನಿಗಳು ಅವರನ್ನು ಬಿಟ್ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಆ ಲೆವೆಲ್ಗೆ, ಆ ರೇಂಜ್ಗೆ ಅವರ ಮೇಲೆ ಇನ್ನಷ್ಟು ಒಂದು ಅಭಿಮಾನದಿಂದ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಆ ವಿಚಾರ ಯಾವ ರೀತಿಯಲ್ಲಿ ಅವರಿಗೆ ತೋರಿಸ್ಲಿಕ್ಕೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೂ ಕೂಡ ಒಂದು ಹೆಚ್ಚಾಗಿ ಒಂದು ಪ್ರೀತಿ ಮಾಡುವಂಥ ಒಂದು ವ್ಯಕ್ತಿ ಡಿ ಬಾಸ್ನ ಅಭಿಮಾನಿಗಳು ಅಂತಲೇ ಹೇಳಕ್ಕೆ. ಯಾಕಂತೇಳಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರ ಒಂದು ಅಭಿಮಾನಿ ಬಳಗ ಇರ್ಬೋದು. ಅದೇ ರೀತಿಯಲ್ಲಿ ಒಂದು ದೊಡ್ಡ ಫ್ಯಾನ್ಸ್ನ ಬಳಗ ಅಂತ ಹೇಳಿದ್ರೆ ಒಂದು ಡಿ ಬಾಸ್ ಫ್ಯಾನ್ಸ್ ಇರ್ಬೋದು. ಅದೇ ರೀತಿಯಾಗಿ ನಮ್ಮ ಸುದೀಪ್ ಅವರ ಕಿಚ್ಚ ಫ್ಯಾನ್ಸ್ನವರು ಇರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಈ ಫ್ಯಾನ್ಸ್ನವರಿಗೋಸ್ಕರ ಈ ಮೂವಿ ಮತ್ತೊಂದು ಸಲ ರಿಲೀಸ್ ಮಾಡಲಿಕ್ಕೆ ಹೊರಟು ಖಂಡಿತವಾಗಿ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಮತ್ತೊಂದು ಸಲ ಎಷ್ಟರ ಮಟ್ಟಿಗೆ ಒಂದು ಕಲೆಕ್ಷನ್ ಮಾಡ್ಬೋದು ಅನ್ನೋ ಒಂದು ವಿಚಾರ. ಯಾಕಂತೇಳಿದ್ರೆ ಅಭಿಮಾನ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅಭಿಮಾನ ಒಂದು ತೋರಿಸ್ಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಿದ್ರೆ ಈ ಮೂವಿ ಒಂದು ರಿಲೀಸ್ ಆದಮೇಲೆ ಕಲೆಕ್ಷನ್ನ ಮೂಲಕ ಯಾವ ರೀತಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳ್ಬೋದು ಅಂತ ಹೇಳಕ್ಕೆ. ಅದೇ ರೀತಿಯಾಗಿ ನೋಡೋಣ ಒಂದು ಡೈರೆಕ್ಟರ್ನವರ ಮಾತು ಯಾವ ರೀತಿ ಇರುತ್ತೆ, ರಿಯಾಕ್ಷನ್ ಯಾವ ರೀತಿ ಇರುತ್ತೆ, ಕಲೆಕ್ಷನ್ ಯಾವ ರೀತಿ ಇರುತ್ತೆ. ಯಾಕಂತೇಳಿದ್ರೆ ಮತ್ತೊಂದು ಸಲ ಒಂದು ರಿಲೀಸ್ ಅಂತ ಹೇಳಿದ್ರೆ ಯಾಕಂದರೆ ರೀಪ್ಲೇ ಕೊಡುವಂಥ ಒಂದು ರಿಯಾಕ್ಷನ್ ಯಾವ ರೀತಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತ ಹೇಳಕ್ಕೆ. ಖಂಡಿತವಾಗಿ ಯಾಕಂತೇಳಿದ್ರೆ ಆ ಲೆವೆಲ್ಗೆ, ಆ ರೇಂಜ್ಗೆ ದೊಡ್ಡ ಮಟ್ಟಿನ ಪ್ರಮೋಷನ್ ಮೂಲಕ ಯಾಕಂತೇಳಿದ್ರೆ ಮತ್ತೊಂದು ಸಲ ರಿಲೀಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಇಡೀ ಟೀಮ್ ಚಿತ್ರ ತಂಡ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ನವಗ್ರಹ ಒಂದು ಕಾಲದಲ್ಲಿ ದೊಡ್ಡ ಮಟ್ಟಿನಲ್ಲಿ ಸ್ಟೋರಿಯಲ್ಲಿ ಇರ್ಬೋದು, ಅದೇ ರೀತಿಯಾಗಿ ಬ್ಲಾಕ್ ಮಾಸ್ಟರ್ ಹಿಟ್ ನೀಡಿರುವಂಥ ಒಂದು ಮೂವಿಯಲ್ಲಿ
ನವಗ್ರಹ ಮೂವಿ ಕೂಡ ಒಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಮತ್ತೊಂದು ಸಲ ರಿಲೀಸ್ ಮಾಡಿ ಯಾವ ರೀತಿಯಲ್ಲಿ ಡಿ ಬಾಸ್ನ ಅಭಿಮಾನಿಗಳಿಗೋಸ್ಕರ ಒಂದು ಕಾದು ಕುಳಿತು ಮತ್ತೊಂದು ಸಲ ಈ ಮೂವಿ ರಿಲೀಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ಡಿ ಬಾಸ್ನ ಅಭಿಮಾನಿಗಳು ಖಂಡಿತವಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.